ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಈವ್ನಿಂಗ್ ಟೀ ಟೈಮಿಗೆ ಅಂತ ಹೇಳಿ ಒಂದು ಯೂನೀಕ್ ಆದಂಥ ಸ್ನ್ಯಾಕ್ ಮಾಡೋದನ್ನು ತೋರಿಸಾತೀನಿ. ನನ್ನೂ 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. ನನ್ನ 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಸ್ನ್ಯಾಕ್ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕಿಟ್ಟೇನಿ. ಒಂದು ಸೈಡ್ ಎಣ್ಣೆ ಕಾಯ್ತಿರ್ಲಿ, ಇನ್ನೊಂದು ಸೈಡ್ ನಾನು ನಿಮ್ಗೆ ಶೇಂಗಾನ ತೋರಿಸ್ತೀನಿ. ಶೇಂಗಾ ಇದು ನಾರ್ಮಲ್ ಶೇಂಗಾ, ಇವನ್ನ ನಾನು ಕುದಿಸಿಲ್ಲ ಮತ್ತು ಹುರಿದಿಲ್ಲ. ಸೊ ಹಸಿ ಶೇಂಗಾನ ಒಂದು ಬೌಲ್ನಷ್ಟು ತೊಗೊಂಡೀನಿ. ನೆಕ್ಸ್ಟ್ ಈಗ ಎಣ್ಣೆ ಚಲೋತ್ನಂಗೆ ಕಾದೈತಿ. ಇದ್ರೊಳಗೆ ನಾನು ಶೇಂಗಾನ ಹಾಕ್ಕೊಂಡು ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ಕಂಪ್ಲೀಟಾಗಿ ಡೀಪ್ ಫ್ರೈ ಮಾಡೋಣಂತ. ಶೇಂಗಾದ ಕಲರ್ ಚೇಂಜ್ ಆಗಬೇಕು ಮತ್ತು ಅವ ಕ್ರಿಸ್ಪಿಯಾಗಿ ಬರಬೇಕು. ಅಲ್ಲಿ ಮಟ್ಟ ನಾವು ಮೀಡಿಯಮ್ ಫ್ಲೇಮ್ನಾಗನ ಶೇಂಗಾ ಡೀಪ್ ಫ್ರೈ ಮಾಡೋಣ. ಶೇಂಗಾ ಒಂಚೂರು ಹೊತ್ತಿಸ್ಬೇಡ್ರಿ. ಶೇಂಗಾ ಹೊತ್ತಿದ್ರೆ ಸ್ನ್ಯಾಕ್ಸ್ ಚಲೋ ಬರೋಂಗಿಲ್ಲ, ಟೇಸ್ಟ್ ಚಲೋ ಬರೋಂಗಿಲ್ಲ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಶೇಂಗಾನ ಡೀಪ್ ಫ್ರೈಯ ಮಾಡೋಣಂತ. ಸೊ ನೋಡ್ರಿ, ಇಲ್ಲಿ ಶೇಂಗಾ ಕಲರ್ ಚೇಂಜ್ ಆಗ್ಯಾವು ಮತ್ತು ಡೀಪ್ ಫ್ರೈ ಆಗ್ಯಾವು. ಸ್ಮೆಲ್ಲು ಕೂಡ ಚೇಂಜ್ ಆಗಿ ಬರತೈತಿ. ಈಗ ನಾ ಇವನ್ನ ಒಂದು ಬೌಲಿಗೆ ತಗೋತೀನಿ. ಡೈರೆಕ್ಟ್ ನಾವು ಸ್ನ್ಯಾಕ್ ಪ್ರಿಪೇರ್ ಮಾಡೋ ಬೌಲಿಗೆ ತಕ್ಕೊಳ್ಳೋದು ಬೇಡ. ಒಂದು ಟಿಶ್ಯೂ ಪೇಪರ್ ಇರೋ ಅಂಥ ಬೌಲ್ ಮೇಲೆ ಅಥವಾ ಪ್ಲೇಟ್ನಾಗನ ಶೇಂಗಾನ ಫಸ್ಟ್ ತಕ್ಕೊಳ್ಳೋಣಂತ. ಸೊ ಆಮೇಲೆ ಇವನ್ನ ಸ್ನ್ಯಾಕ್ ಮಾಡೋ ಬೌಲಿಗೆ ತಕ್ಕೊಳ್ಳೋಣ. ಫಸ್ಟ್ ಇವನ್ನ ಎಣ್ಣೆ ಎಲ್ಲನೂ ಟಿಶ್ಯೂ ಪೇಪರ ಸಕ್ ಮಾಡಲಿ. ಸೊ ಹಾಗಾಗಿ ಟಿಶ್ಯೂ ಪೇಪರ್ ಇರೋ ಬೌಲ್ನಾಗ ತಗೊಳ್ಳೋಣ. ಈಗ ಇದು ಕಂಪ್ಲೀಟ್ ತಣ್ಣಗಾಗಲಿ, ಆಮೇಲೆ ನಾವು ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡೋಣಂತ. ಬಿಸಿ ಇದ್ದಾಗನ ಸ್ನ್ಯಾಕ್ ಪ್ರಿಪೇರ್ ಮಾಡಿದರೆ ಅದು ಟೇಸ್ಟಾಗಿ ಬರೋಂಗಿಲ್ಲ. ಹಾಗಾಗಿ ಇದನ್ನು ಕಂಪ್ಲೀಟ್ ನಾನು ತಣ್ಣಗೆ ಮಾಡ್ಕೊಂಡು ನಿಮ್ಗೆ ಸಿಗ್ತೇನೆ. ಅದು ತಣ್ಣಗೆ ಆದಮೇಲೆ ಸ್ನ್ಯಾಕ್ನ ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡೋಣಂತ. ಬರ್ರಿ ಇದನ್ನು ತಣ್ಣಗೆ ಮಾಡ್ಕೊಳ್ಳೋಣ ಫಸ್ಟು. ಸೊ ಡೀಪ್ ಫ್ರೈ ಮಾಡ್ಕೊಳಂಥ ಶೇಂಗಾ ಕಂಪ್ಲೀಟಾಗಿ ತಣ್ಣಗಾಗೈತಿ. ಈಗ ಇದನ್ನು ನಾವು ಸ್ನ್ಯಾಕ್ ಪ್ರಿಪೇರ್ ಮಾಡೋಕ್ಕೆ ಒಂದು ಬೌಲ್ ತೊಗೊಂಡೀನಿ. ಅದಕ್ಕೆ ಅವನ್ನೆಲ್ಲ ಶೇಂಗಾನು ಹಾಕೊಳ್ಳೋಣ ಅಂತ. ನೆಕ್ಸ್ಟ್ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿದಂಥ ಮೀಡಿಯಮ್ ಸೈಜದ ಒಂದು ಉಳ್ಳಾಗಡ್ಡಿ ತೊಗೊಂಡೀನಿ. ನಿಮಗೆ ಟೇಸ್ಟು ಮತ್ತು ಕ್ವಾಂಟಿಟಿನ ನೋಡಿಕೊಂಡು ನೀವು ಹಾಕೋಬೋದು, ಜಾಸ್ತಿ ಆರ್ ಕಡಿಮೆ. ನೆಕ್ಸ್ಟ್ ಇದಕ್ಕೆ ಒಂದು ಮೀಡಿಯಮ್ ಸೈಜದ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳತ್ತೀನಿ. ಇದಕ್ಕೆ ನಾನು ಹೈಬ್ರಿಡ್ ಟೊಮೆಟೊ ತೊಗೊಂಡಿನಿ, ಅಂದರೆ ಸಪ್ಪಗೆ ಇರುವಂಥದ್ದು, ಹುಳಿ ಇರೋದ ಅಲ್ಲ. ಸೊ ಇದು ಆದಮೇಲೆ ನಾವು ಇದಕ್ಕೆ ಸ್ಪೈಸ್ ಐಟಮ ಹಾಕೊಳ್ಳೋಣಂತ. ಫಸ್ಟ್ ನಾ ಇಲ್ಲೇ ಖಾರದ ಪೌಡರ ಹಾಕ್ಕೊಳತ್ತೀನಿ. ಒಣ ಖಾರದ ಪೌಡರ್ 1 ರಿಂದ 1.5 ಟೀ ಸ್ಪೂನ್ನಷ್ಟು ನಿಮ್ಮ ಟೇಸ್ಟ್ನ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಹಾಕೋಬೋದು. ಈಗ ಇದಕ್ಕೆ ನಾನು 1 ಚಮಚದಷ್ಟು ಆಮ್ಚೂರ್ ಪೌಡರನ್ನು ಹಾಕ್ಕೊಳಕತ್ತೀನಿ. ಆಮ್ಚೂರ್ ಪೌಡ್ರು ಕಂಪಲ್ಸರಿ ಐತಿ. ಸೊ ಸ್ವಲ್ಪ ಚಾಟ್ ಮಸಾಲಾನು ಹಾಕೋಬೋದು. ನಾ ಆಮ್ಚೂರ್ ಪೌಡ್ರ್ ಅಷ್ಟು ಹಾಕ್ಕೊಂಡಿನಿ. ಅದಾದಮೇಲೆ 1 ಚಮಚದಷ್ಟು ಕಾಲ ನಮಕನ್ನು ಹಾಕ್ಕೊಂಡೀನಿ. ಇದಕ್ಕೆ ಕಂಪಲ್ಸರಿ ಕಾಲ ನಮಕನ್ನು ಯೂಸ್ ಮಾಡಿರಿ, ನಾರ್ಮಲ್ ಉಪ್ಪು ಯೂಸ್ ಮಾಡಬೇಡ್ರಿ. ಅದಾದಮೇಲೆ 2 ಸ್ಪೂನ್ನಷ್ಟು ನಾನು ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ಕೊಂಡೀನಿ. ನೀವು ಬೇಕಿದ್ರೆ ರೆಡ್ ಚಿಲ್ಲಿ ಸಾಸನ್ನು ಹಾಕೋಬೋದು. ಇದೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸಲ ನಾನು ಚಲೋತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೀ ಟೈಮಿಗೆ ಸ್ನ್ಯಾಕ್ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಸ್ಪೆಷಲಿ ನಾವು ಟ್ರೈನ್ನಾಗ ಅದು ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಚಾಟ್ನ ನಾವು ಟೇಸ್ಟ್ ಮಾಡಿರ್ತೀವಿ. ಬಟ್ ಮನೆ ಒಳಗೆ ಮಾಡ್ಕೊಂಡು ತಿನ್ನಿರಿ, ಹೆಲ್ದಿಯಾಗಿ ಇರ್ತೈತಿ, ಟೇಸ್ಟಿಯಾಗಿನೂ ಇರ್ತೈತಿ ನೋಡ್ರಿ, ಹೈಜೀನಿಕ್ ಆಗಿನೂ ಇರ್ತೈತಿ. ಸೊ ಇದು ಚಲೋತ್ನಂಗೆ ಮಿಕ್ಸ್ ಆದಮೇಲೆ ನಾ ಇದಕ್ಕೆ ಫೈನಲ್ ಆಗಿ ಒಂದು ಸ್ವಲ್ಪನ ಇದಕ್ಕೆ ಲಿಂಬೆ ಹಣ್ಣಿನ ರಸನ ಸ್ಕ್ವೀಸ್ ಮಾಡ್ಕೊತೀನಿ. ಭಾಳ ಅಲ್ಲ, ಜಸ್ಟ್ ಒಂದು 5 ರಿಂದ 6 ಡ್ರಾಪ್ನಷ್ಟು ಅಷ್ಟನ್ನು ಲಿಂಬೆ ಹಣ್ಣಿನ ರಸನ ಸ್ಕ್ವೀಸ್ ಮಾಡ್ಕೊತೀನಿ. ನಿಮಗೆ ಬೇಡ ಅಂದ್ರೆ ಲಿಂಬೆ ಹಣ್ಣಿನ ರಸನ ಸ್ಕಿಪ್ ಮಾಡ್ಬೋದು. ಈಗ ಇನ್ನೊಂದು ಸಲ ನಾವು ಚಲೋತ್ನಂಗೆ ಮಿಕ್ಸ್ ಮಾಡಿದ್ವಿ ಅಂದ್ರೆ ಟೀ ಟೈಮ್ ಚಾಟ್ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಸ್ನ್ಯಾಕ್ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಒಂದು ಸಲ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಇದನ್ನು. ಸೊ ರೆಡಿ ಆಗೈತಿ. ಬರ್ರಿ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ ಅಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈವ್ನಿಂಗ್ ಟೈಮ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ರೆಡಿ ಆಗೈತಿ ನೋಡ್ರಿ. ಭಾರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.